ಹಾವೇರಿ ಶಾಸಕರಿಗೆ ಅದರಲ್ಲೂ ವಿಶೇಷವಾಗಿ ಈ ಕ್ಲೌಡ್ ಸೀಡಿಂಗಾಗಿ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಕಾಶ್ ಕೋಳ್ವಾಡ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಪ್ರಕಾಶ್ ಅವರು, ರುದ್ರಪ್ಪ ಲಮಾಣಿಯವರು, ಮಾನ್ಯ UB ಬಣಕಾರ್ ಅವರು, ಮಾನ್ಯ ಶಿವಣ್ಣ ಅವರು, ಮಾನ್ಯ ಮಾನೆಯವರು, ಮಾನ್ಯ ಪಠಾಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂಥ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನು ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗನ್ನು, ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ಬೆಂಬಲ ಕೊಡೋದಕ್ಕೆ, ನೈತಿಕ ಬೆಂಬಲ ನೀಡೋದಕ್ಕೆ ಶಾಸಕರಾದ ಜಕ್ಕಪ್ಪನವರು, ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಅವರು, ಬೆಳಗಾಂ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ರವರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ನಾಯಕರು, ಜಿಲ್ಲಾ ಅಧ್ಯಕ್ಷರಾದ ಪಾಟೀಲರು, ಅನಿಲ್ ಪಾಟೀಲರು, ನಮ್ಮ ಅಲ್ತಾಫ್ ಹಳ್ಳೂರವರು, ನೀರ್ಲಿಗೆ ಅವರು, ಸಿದ್ದು ಪಾಟೀಲರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರ ನೈತಿಕ ಬೆಂಬಲ ಇವತ್ತು ಸಿಕ್ಕಿದೆ. ಈಗ ತಾನೇ 5 ನಿಮಿಷದ ಹಿಂದೆ ಕ್ಲೌಡ್ ಸೀಡಿಂಗಿಗಾಗಿ ಹಾವೇರಿ ಕಡೆಗೆ ನಮ್ಮ ಫ್ಲೈಟ್ನ ಹೆಸರು VTKCM ಈಗಾಗಲೇ ಇಲ್ಲಿಂದ ಹಾರಿ ಹೋಯಿತು. ಇನ್ನೊಂದು 15-20 ನಿಮಿಷದೊಳಗಾಗಿ ಆ ಭಾಗದಲ್ಲಿ ಕ್ಲೌಡ್ ಸೀಡಿಂಗ್ ಪ್ರಾರಂಭ ಆಗುತ್ತೆ. ಈ ಕ್ಲೌಡ್ ಸೀಡಿಂಗ್ ಯಶಸ್ವಿಯಾಗಲಿ. ಈ ಯಶಸ್ಸಿನ ಜೊತೆಗೆ ರೈತರ ನೋವು, ರೈತರ ಬವಣೆ, ರೈತರಿಗೆ ಇವತ್ತೇನು ತೊಂದರೆ ಇದೆ ಆ ತೊಂದರೆ ನಿವಾರಣೆ ಆಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಾರಕಿಹೊಳಿ ಅವರು ಬಂದು ದೊಡ್ಡ ನೈತಿಕ ಬಲವನ್ನು ತುಂಬಿದ್ದಾರೆ. ಸರ್ಕಾರ ಸಹಿತ ಈ ದಿಸೆಯೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮೆಲ್ಲರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಅನ್ನೋದನ್ನು ಹೇಳ್ತಾ, ನಾನು ಸರ್ಕಾರಕ್ಕೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಶಾಸಕರ ಪರವಾಗಿ ಭಿನ್ನಹ ಮಾಡ್ತೀನಿ. ತಕ್ಷಣ ಕ್ಲೌಡ್ ಸೀಡಿಂಗನ್ನು ಪ್ರಾರಂಭ ಮಾಡಿರಿ. ಯಾವ ಕಾರಣಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಏನು ಕಾರಣ? ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಸೈಂಟಿಫಿಕ್ ಪ್ರೂವನ್ ಟೆಕ್ನಾಲಜಿ. ವೈ ಆರ್ ಯು ವೇಟಿಂಗ್? ಈ ಅಧಿಕಾರಿಗಳ ಮಾತು ಕೇಳಿ ನೀವು ಹಿಂಗೆ ಮಾಡ್ಕೊತ ಕುಂಡ್ರಬೇಡ್ರಿ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡ್ತೀನಿ. ಸರ್ಕಾರ ನಿರ್ಣಯ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮೋಡಗಳು ಸಹಿತ ಬರ್ತಾ ಇವೆ. ಮೋಡಗಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಮೋಡಗಳು ಬರ್ತಾ ಇವೆ. ಆದ್ದರಿಂದ ತಕ್ಷಣ ತಾವು ಈ ಮೋಡ ಬಿತ್ತನೆಯ ಕೆಲಸವನ್ನು ಪ್ರಾರಂಭಿಸಬೇಕು ಅಂತೇಳಿ ನಾನು ರೈತರ ಪರವಾಗಿ ವಿನಂತಿ ಮಾಡ್ತೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಾದ್ರೆ ಭೇಟಿ ಆಗ್ತೀವಿ. ಈಗ ನಿಮ್ಮ ಮೂಲಕ ಅವ್ರಿಗೂ ಒತ್ತಾಯ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಿಮ್ಮದೇ ಸರ್ಕಾರ ಇದೆ, ನೀವು ಅದಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಸರ್ಕಾರ ಅಂತಲೇ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಸಾವಿರ ಗಟ್ಟಲೆ ಫ್ಲೈಟ್ಗಳನ್ನು ಹಂಗೆ ಖಾಲಿ ನಿಲ್ಲಿಸ್ಕೊಂಡು ಡಿಫೆನ್ಸ್ ಒಳಗೆ ನಿಂತಿರ್ತಾರೆ. ಅದನ್ನು ರೈತರಿಗೂ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಟೆಕ್ನಾಲಜಿ ಅಂದರೆ ಏನು? ಬರೀ AI ಒಂದೇ ಟೆಕ್ನಾಲಜಿನ? ರೈತರ ಬದುಕನ್ನು ಹಸನು ಮಾಡೋದಕ್ಕೆ ಟೆಕ್ನಾಲಜಿ ಅಲ್ವಾ? ಇದನ್ನು ನಾವು ಯಾವ ಕಾಲದಿಂದ ಹೇಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. 2001ರಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, 2017ರಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈ ಎರಡೂ ಪ್ರಸಂಗಗಳಲ್ಲಿಯೂ ನಾವು ಒಂದು ಪ್ರಸಂಗದಲ್ಲಂತೂ 85 ದಿವಸ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದೊಳಗೆ, ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ, ಬರ ಬಂದಂಥ ಸಂದರ್ಭದೊಳಗೆ ಸುಮಾರು 53 ದಿವಸಗಳನ್ನು RDPR ಇಲಾಖೆಯಿಂದ ಮಾಡಿದ್ವಿ. ಎಲ್ಲವೂ ಯಶಸ್ವಿಯಾಗಿವೆ. ಮತ್ತು ಏನು ತೊಂದರೆ, ಏನು ತೊಡಕು? ಈ ರೀತಿ ವಿಳಂಬ ಸರಿಯಲ್ಲ. ಅಧಿಕಾರಿಗಳ ಮಾತು ಕೇಳಬೇಡಿ, ವಿಜ್ಞಾನಿಗಳ ಮಾತು ಕೇಳ್ರಿ.
ರೈತರ ಸಹಾಯಕ್ಕೆ ಬನ್ನಿ. ನಮಸ್ಕಾರ. ಮತ್ತೊಮ್ಮೆ ಪ್ರಕಾಶ್ ಕೋಳಿವಾಡ್ ಅವರಿಗೆ ಹಾಗೂ ಹಾವೇರಿ ಶಾಸಕರಿಗೆ MP ಕ್ಯಾಂಡಿಡೇಟ್ ಸನ್ಮಾನ್ಯ ಆನಂದ್ ಗರ್ಜಿದ್ದೇವರು ಭಟ್ರವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಹಾಗೂ ಅವರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು ಆಸಕ್ತಿ ವಹಿಸಿರ್ತಕ್ಕಂಥ ಮಾನ್ಯ ನೀರ್ಲಿಗೆ ಅವರಿಗೆ ಸಂಜೀವ್ ನೀರ್ಲಿಗೆ ಅವ್ರಿಗೆ ಸಹಿತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸೊ ಈಗಾಗಲೇ ಹೇಳಿದಂಗೆ ಹಾವೇರಿಯಲ್ಲಿ ಮೋಡ ಬಿತ್ತನೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ್ ಅವರು ಅವರೆಲ್ಲ ಶಾಸಕರು ನಾವು ಇದನ್ನು ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತಾ ಅಂತ ಹೇಳಿದರು. ಹೇಳಿದ ತಕ್ಷಣದಲ್ಲಿ ಅಂದರೆ 3 ದಿವಸದಲ್ಲಿ ಅದನ್ನು ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ಅವರೆಲ್ಲ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮ್ಮ ಹಿರಿಯರಾದ HK ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವ್ರ ಗಮನಕ್ಕೆ ತರ್ತೀವಿ. ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅಂದರೆ ಇಲ್ಲಿವರೆಗೆ ಸರ್ಕಾರದ ಕಾರ್ಯಕ್ರಮ ಆಗಿಲ್ಲ. ಅದು ಲಾಸ್ಟ್ ಟೈಮ್ ಕೂಡ ಹಿಂದೆ ಒಂದು ಸಲ ಮಾಡಿದ್ರು. ನಮ್ಮ ಬೆಳಗಾವಿಯಲ್ಲಿ ನಾವು ವೈಯಕ್ತಿಕವಾಗಿ ಮಾಡಿದ್ದೀವಿ. ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಹಾವೇರಿಯಲ್ಲಿ ಮಾಡಿದರು. ಆದರೆ ಅದು ಸರ್ಕಾರ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಎಲ್ಲ ಶಾಸಕರು. ಅದ್ರ CM ಅವ್ರು ಕನ್ವಿನ್ಸ್ ಮಾಡ್ತೀವಿ.